ಐಸು ಮೇಡಮ್ ಅವರೇ, ನಾವು ಹೇಳಿದ್ದಕ್ಕೆ ನಮ್ಮವ್ವ ಒಪ್ಕೋತಾರೆ ಅಂದ್ಕೊಂಡ್ರೆ ಹಿಂಗಾಗೋಯ್ತಲ್ಲ. ಅವ್ರು ಆಗಲ್ಲ ಅಂತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅಂದರೆ ಎಷ್ಟೇ ಆದರೂ ಅವ್ರು ದೊಡ್ಡೋರಲ್ವಾ, ನಾವು ಹೇಳಿದ್ದಕ್ಕೆಲ್ಲ ಒಂದೇ ಸಲಕ್ಕೆ ಹೂ ಅಂದ್ಬಿಡ್ತಾರಾ? ಚಿನ್ನ ತರಬೇಕಾದ್ರೇ ಒರೆ ಹಚ್ಚಿ ನೋಡ್ತಾರಂತೆ. ಅಂಥದ್ರಲ್ಲಿ ಹೆಣ್ಣು ತರುವಾಗ 10 ಕಣ್ಣಲ್ಲಿ ನೋಡ್ತರ್ಬೇಕಂತೆ. ಅದೆಲ್ಲ ನಂಗೆ ಅರ್ಥ ಆಗಿಲ್ಲ ಬಿಡಿ. ಆದರೆ ನಾವು ಅಂದ್ಕೊಂಡಂಗೆ ಆಗ್ನಿಲ್ವಲ್ಲ, ಅದಕ್ಕೆ ಸಾನೆ ಬೇಸರ ಆಯ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಗೌಡ್ರೆ, ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು. ಯಾವುದೇ ವಿಚಾರದಲ್ಲಾದರೂ ನಾವು ಸೋತಾಗ ಸೋಲಲ್ಲ, ಸೋಲು ಒಪ್ಕೊಂಡಾಗ ಮಾತ್ರ ಸೋಲ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸೋಲು ಒಪ್ಕೋಬಾರ್ದು ಗೌಡ್ರೆ. ನಮ್ಮ ಹೋರಾಟನ ನಾವು ಮಾಡ್ತಾನೆ ಇರಬೇಕು. ಅದೇನೋ ಅಪ್ಪ, ನೀವಂತೂ ಸ್ಯಾನೆ ಓದ್ಬಿಟ್ಟು ಅದೇನೇನೋ ಹೇಳ್ತಾ ಇರ್ತೀರಾ, ನನಗಂತೂ ಒಂದು ಅರ್ಥ ಆಗಿಲ್ಲ. ಸರಿ, ಈಗ ನಾನೇನು ಮಾಡಬೇಕು ಹೇಳಿ. ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ್ತೀನಿ, ಕೇಳ್ತೀರಾ? ನೀವು ಹೇಳಿದ್ದು ಯಾವುದಕ್ಕಿಲ್ಲ ಅಂದಿದ್ದೀನಿ ಮೇಡಮ್ ಅವರೇ. ಸರಿ, ಮತ್ತೆ ನಿಮ್ಮ ತಮ್ಮ ಮಹೇಶಂಗೆ ಇಂದುನ ತಂದ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇದೆ, ಹೇಳ್ತೀನಿ ರೀ. ಇದೇನಾಯ್ತು ಮೇಡಮ್ ಅವರೇ, ಇದು ಮೈಯೆಲ್ಲ ಜುಮ್ ಅಂತ ಅದೇ ಹಿಂಗ ಮಾಡೋದು? ಸಾರಿ, ಈಗ ನಿಜವಾಗ್ಲೂ ಹೇಳ್ತೀನಿ. ಹೌದು ಇಸು ಮೇಡಮ್ ಅವರೇ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಂಗೆ ಮಾಡ್ತೀನಿ, ಈಗಲೇ ಮಾಡ್ತೀನಿ, ನೋಡ್ತಾ ಇರಿ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಸಿಗದಾಕ್ಬಿಡ್ತೀನಿ. ನಾನು ಎಂಥವಳು ಅಂತ ನಿನಗಿನ್ನೂ ಗೊತ್ತಿಲ್ಲ. ಗೊತ್ತಿದೆ ಅತ್ತೆ, ಚೆನ್ನಾಗಿ ಗೊತ್ತಿದೆ. ನೀವು ಎಂಥವ್ರು ಅಂತ ತಿಳ್ಕೊಂಡೆ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ಬೇಡ್ತೀನಿ ಅನ್ನೋರಿಗೆ ಕೊಡೋ ಕೈ ಯಾವಾಗಲೂ ಸಿಗದೆ ಇರ್ಬೋದು, ಆದರೆ ದುಡಿತೀನಿ ಹೋರಾಡ್ತೀನಿ ಅನ್ನೋರಿಗೆ ದೇವರು ಯಾವಾಗಲೂ ಕೈ ಕೊಡ್ತಾನೆ. ಹೇಯ್, ಬೇಡ್ಕೊಂಡು ತಿನ್ನಕ್ಕೂ ಕೈ ಕಾಲು ಇಲ್ಲದೆ ಇರೋವಂಗೆ ಕತ್ತರಿಸಾಕ್ಬಿಡ್ತೀನಿ ಉಸ್ಸ. ಎಂಥ ಆಟ ಆಡ್ತಿದ್ಯಾ ನೀನು? ಯಾರು ತಾವು ಆಡ್ತಿದ್ಯಾ ಅನ್ನೋದು ಗೊತ್ತದೆ ತಾನೇ? ಅತ್ತೆ, ನೀವು ಏನೆಲ್ಲ ಮಾಡ್ಬೋದು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗಿ ಇಷ್ಟೆಲ್ಲ ಆಡ್ತಾ ಇದ್ದೀವಿ. ನಾವು ಅಂದರೆ ನಿನ್ನ ಕುಟ ಇನ್ನೂ ಯಾರ್ಯಾರವ್ರೆ? ಇನ್ನು ಏನೇನು ನಾಟಕ ಮಾಡಬೇಕು ಅಂತಿದ್ಯಾ? ಬಾಯ್ ಬಿಡ್ಲೆ. ಮತ್ತೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ನಾಟಕ ಈಗಿನ್ನೂ ಶುರುವಾಗಿದೆ. ಸ್ವಲ್ಪ ಕಾದ್ ನೋಡಿ, ಮುಂದಿನ ದೃಶ್ಯ ಹೇಗೆಲ್ಲ ಬದಲಾಗುತ್ತೆ ಅಂತ.